welcome back to the channel again. So ಹಿಂದಿನ ವಿಡಿಯೋದಲ್ಲಿ ಹೇಳಿದವಾಗ ಸೊ ಆಲ್ ಸೆಟ್ ಟು ಗೋ ಫಾರ್ 2500 ಕಿಲೋಮೀಟರ್ ರೈಡ್. ಸೊ ನನ್ನ ಜೊತೆ ಇಲ್ಲಿಂದ ಆನಂದ್ ಜಾಯ್ನ್ ಆಗ್ತಿದ್ದಾರೆ ಟೈಂಪ್ 400 T4 ಆ್ಯಂಡ್ ಬೆಳಿಗ್ಗೆ ಐ ಥಿಂಕ್ ಆಫ್ಟರ್ ಚಿತ್ರದುರ್ಗ ಆದ ತಕ್ಷಣ ನನ್ನ ಪ್ರಕಾರ ಪ್ರಸನ್ನ ಜಾಯ್ನ್ ಆಗ್ತಾನೆ. ಸೊ ವಿ ವಿಲ್ ಬಿ ಹೀಡಿಂಗ್ ಆನ್ ಟು ಚಿತ್ರದುರ್ಗ ಆ್ಯಸ್ ಅ ಫಸ್ಟ್ ಡೆಸ್ಟಿನೇಷನ್. ಸೊ ವಾಟ್ ಎವರ್ ಎವ್ರಿಥಿಂಗ್ ಇಸ್ ಸೆಟ್. ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಪ್ಯಾಕ್ ಅಪ್. ಸೊ ದಟ್ಸ್ ವೆರಿ ಎಸೆನ್ಷಿಯಲ್. We've been living in sin so long, all the fields are gone. Everything is set. Stop me on the street last night, said everything's alright. As I said, everything is set. ಯಾವತ್ತು ನಾನು ಲಾಂಗ್ ರೈಡ್ ಹೋಗೋಕ್ಕಿಂತ ಮುಂಚೆ ಮನೆ ಪತ್ರ ಇರೋ ದೇವಸ್ಥಾನದಲ್ಲಿ ಬಂದು ಕೈ ಮುಕ್ಕೊಂಡು ಹೋಗ್ಬಿಡ್ತೀನಿ. ಸೊ ಐ ಥಿಂಕ್ ಇದನ್ನು ಮಿಸ್ ಮಾಡಿದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸುತ್ತೆ ರೈಡ್ ಮಾಡೋಕ್ಕಿಂತ ಮುಂಚೆ. ಸೊ ಒಂದು ನೆಮ್ಮದಿ ಸಿಕ್ಬಿಡುತ್ತೆ. ಸೊ ಇಟ್ಸ್ ಲೈಕ್ 100% ಗುಡ್ ಟು ಗೋ. ಸೊ ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಇನ್ ದಿಸ್ ರೈಡ್. ಎವ್ರಿಥಿಂಗ್ ಆನ್ ಅ ಫೇರ್. ಬ್ಲೆಸ್ ಮಿ ಗಾಡ್. ಲೆಟ್ಸ್ ಗೋ. ಟ್ರಿಪ್ ಆಲ್ರೆಡಿ 0 ಮಾಡಿದ್ದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ಎವ್ರಿಥಿಂಗ್ ಇಸ್ ಸೆಟ್. ಐ ಥಿಂಕ್ ದಿಸ್ ಇಸ್ ಸ್ಪೆಷಲ್ ಕರ್ನಾಟಕ ಫ್ಲ್ಯಾಗ್. ಸೊ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಗೇವ್ ಮಿ ಫಾರ್ ಎಸ್ಪೆಷಲಿ ದಿಸ್ ರೈಡ್. ಲೆಟ್ಸ್ ಗೋ. ಇವಾಗ ಗುರ್ಗುಂಟೆ ಪಾಳ್ಯದಲ್ಲಿ ಆನಂದ್ ಜಾಯ್ನ್ ಆಗ್ತಾ ಇದ್ದಾನೆ. ಸೊ ಅವನು ಬಿ ಟಿ ಎಮ್ಮಿಂದ ಬರಬೇಕು. ಸೊ ಈಸ್ ಕಮಿಂಗ್ ಆನ್ ದ ವೇ. ಸೊ ಐ ವಿಲ್ ವೆಯ್ಟ್ ಫಾರ್ ಹಿಮ್. ಸೊ ಪೋಸ್ಟ್ ದಿಸ್ ಮೀಟಪ್ ಐ ಥಿಂಕ್ ಆಫ್ಟರ್ನೂನ್ ಬೆಳಿಗ್ಗೆನೇ ಮೀಟಪ್ ಇರೋದು ಪ್ರಸನ್ನಂದು. ಅಷ್ಟರೊಳಗಡೆ ನಾವು ಒಂದು ಡೆಸ್ಟಿನೇಷನ್ ಕವರ್ ಮಾಡಿರ್ತೀವಿ. ಲೆಟ್ಸ್ ಸಿ ಎಷ್ಟೊತ್ತಿಗೆ ಬರ್ತಾನೆ ಅಂತ ನೋಡೋಣ ಆನಂದ್. I could never imagine something better. Yeah, right. Now you're cooking on high heat in the middle of the street. Roller coaster, take me to a better time. ಮೀಟಪ್ ಇಸ್ ಡನ್. ಇನ್ನೇನು ಹೊರಡೋದಷ್ಟೇ. ಸೊ ಇಲ್ಲಿಂದ ಚಿತ್ರದುರ್ಗ ಫೋರ್ಟ್, ಫಸ್ಟ್ ಡೆಸ್ಟಿನೇಷನ್ ಚಿತ್ರದುರ್ಗ ಫೋರ್ಟ್ 220 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ನನಗೆ 3.5 to 4 ಅವರ್ ಬೇಕು. ಯಾಕಂತ ಹೇಳಿದ್ರೆ ನೈಟ್ ಅಲ್ಲ. ಸೊ ಲಾರಿಗಳೆಲ್ಲ ತುಂಬ ಆ ಕಡೆ ಈ ಕಡೆ. ಐ ಆಮ್ ನಾಟ್ ಕಂಫರ್ಟೇಬಲ್ ವಿತ್ ಲಾರೀಸ್ ಆನ್ ಹೈವೇ ಎಸ್ಪೆಷಲಿ. ಸೊ ಹಾಗಾಗಿ 65 to 70 ಕ್ರೂಸ್ ಮಾಡೋಣ ಅಂತ ಆರಾಮಾಗಿ ಹೋಗೋಣ. ಸೊ 6 o'clock 7 o'clock ಆದರೂ ಪರವಾಗಿಲ್ಲ. ಸೊ ಏನಿಲ್ಲ, ಸ್ಟ್ರೈಟ್ ಮ್ಯಾಪ್ ಇಸ್ ನಾಟ್ ರಿಕ್ವೈರ್ಡ್. ಸ್ಟ್ರೈಟ್ ಹೈವೇ ಹೋಗ್ತಾಯಿದ್ರೆ ಆಯಿತು. ಓಡೋಣ. ಸೊ ಟೈಮ್ ಆನಂದ್ ಜಾಯ್ನ್ ಆಗಿದ್ದಾನೆ. ಮೈನ್ ಇಸ್ ರೆಡಿ. ಬಟ್ ಇದೊಂದೇ ಸ್ವಲ್ಪ ನೋಡ್ಕೋಬೇಕು. ಯಾಕಂತೇಳಿ ಇದು ಕ್ಯಾಂಪಿಂಗ್ ಚೇರು. ಸೊ ಸ್ವಲ್ಪ ಓವರ್ಟೇಕ್ ಮಾಡುವಾಗ ಇನ್ಮೇಲೆ ಹೈವೇ ಅಲ್ಲ, ತೊಂದರೆ ಇಲ್ಲ. ಸೊ ಟ್ರಾಫಿಕಲ್ಲಿ ಸ್ವಲ್ಪ ನೋಡ್ಕೋಬೇಕಿತ್ತು. ಇಟ್ಸ್ ಡನ್. ಸೊ ದೆನ್ good to go. Come on, our journey begins. Oh my God, bless us. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಇವತ್ತು. ಐ ಥಿಂಕ್ 3 o'clock ಆಗಿದೆ ಅನ್ಸುತ್ತೆ ಇವಾಗ. ಸೊ ನಾವು ಆಲ್ರೆಡಿ 75 ಕಿಲೋಮೀಟರ್ ಬಂದಿದ್ದೀವಿ. ತೊಂದರೆ ಇಲ್ಲ. ಇನ್ನು ಚಿತ್ರದುರ್ಗ ಬರೋ 134 ಕಿಲೋಮೀಟರ್ಸ್ ಇದೆ. ಸೊ ಆಲ್ರೆಡಿ ಒಂದು ಟೀ ಹಾಕಿರೋದು ಅಷ್ಟೇ ಗುರುಗುಂಟೆ ಪಾಳ್ಯದಲ್ಲಿ. ಸೊ ಇನ್ನೂ ಒಂದು ಟೀ ಬೇಕು ಇವಾಗ. ನೋಡೋಣ. 134 ಅಂತ ಹೇಳಿದ್ರೆ ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ. ಅಂತ ಹೇಳಿದ್ರೆ ಬರೀ 65-70 ಕ್ರೂಸ್ ಮಾಡ್ತಾ ಇದ್ದೀನಿ ಗಾಡಿನ. ಇಬ್ಬರೂ ಹಂಗೆ ಮಾಡ್ತಾ ಇದ್ದೀವಿ. ಬಟ್ ಆದ್ರೂ ತುಂಬ ಬೇಗ ಬಂದಿದ್ದೀನಿ ಅಂತ ಅನಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆ ಕಡೆ ತುಮಕೂರಿಂದ ಲೈಟಾಗಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಇವಾಗ. ಬಟ್ ಅದಕ್ಕೂ ಹಿಂದೆ ಟಿಲ್ ದಾಬಸ್ಪೇಟೆ ತನಕ ಏನು ಪ್ರಾಬ್ಲಮ್ ಇರಲಿಲ್ಲ. ಆರಾಮಾಗಿ ಬಂದ್ವಿ. ರೋಡ್ ಫುಲ್ ಖಾಲಿ ಇತ್ತು. ಲೆಟ್ಸ್ ಸಿ ಮುಂದ್ಗಡೆ ಯಾವುದಾದ್ರೂ ಟೋಲ್ ಸಿಕ್ಕಿದ್ರೆ ಒಂದು ಟೀಗಿ ಹಾಕೋಣ. ಸಖತ್ ಬ್ಯೂಟಿಫುಲ್ ಅನಿಸ್ತಾ ಇದೆ ಗುರು. ಬಟ್ ಐ ಆಮ್ ಲವಿಂಗ್ ದಿಸ್. ಏನು ಹೇಳಿ ಮಾತ್ರ ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ.
ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಚಿತ್ರದುರ್ಗದ ಮೇಲೆ ಹೋಗಿದ್ದೆ ಶಿರ್ಸಿಗೆ. ನಾನು ಫಸ್ಟಿಂದ ಸ್ಟಾರ್ಟಿಂಗಲ್ಲಿ ಫಾಲೋ ಮಾಡ್ತಿದ್ದವ್ರಿಗೆ ಗೊತ್ತಿರುತ್ತೆ, ಬಟ್ ಎಷ್ಟು ಚೆನ್ನಾಗಿತ್ತು ರೂಟ್ ಅಂತ. ಸೊ ಸೇಮ್ ರೂಟು ಇವತ್ತೂ ಕೂಡ 6 ಗಂಟೆ ಟೈಮಲ್ಲೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ವೆದರು, ಆ್ಯಂಡ್ ಎರಡು ಕಡೆ ಸೀನರಿ ನೋಡೋಣ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಐ ಥಿಂಕ್ ನಾನು ನೋಡಿದವಾಗ ಈ ರೋಡಲ್ಲಿ ಬೈಕರ್ಸ್ಗಳು ಕಮ್ಮಿ, ಬಟ್ ನಾವಿಬ್ಬರು ಆಮೇಲೆ ಸೊ ಒಂದು 4-5 ಜನ ಇವಾಗ ನೋಡಿದೆ. ನೋ ಪ್ರಾಬ್ಲಮ್, ನೋ ವರೀಸ್ ಎಟ್ ಆಲ್. ಬ್ಯೂಟಿಫುಲ್ ಲೊಕೇಶನ್, ಬ್ಯೂಟಿಫುಲ್ ರೋಡ್ಸ್, ಬ್ಯೂಟಿಫುಲ್ ಬೈಕ್ಸ್. ಅಬ್ಬಾ, ಬಟ್ ಒನ್ ಥಿಂಗ್, ನಾನು ಈ ರೈಡ್ಗೆ ಆ್ಯಕ್ಚುಲಿ ನನ್ನ ಬಾಯ್ಸಿನ ಕೇಳಿದ್ದೆ, ಬಟ್ ಹುಡುಗರೆಲ್ಲ ಬ್ಯುಸಿಯಾಗಿರೋದ್ರಿಂದ, ಮತ್ತು ಇದು 9 days ಕಂಟಿನ್ಯೂಸ್ ರೈಡ್ ಅಲ್ಲ, ಹಾಗಾಗಿ ಸೊ ತುಂಬ ಕೆಲಸಗಳಿರುತ್ತೆ, ಅದು ಇದು ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಯಾರೂ ಬರಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಬಡಿ ನೋ ದ್ಯಾಟ್ ಐ ಆಮ್ ಗೋಯಿಂಗ್ ಆನ್ ಅ ರೈಡ್. ಸೊ ರೈಡ್ ಹೊರಡೋಕ್ಕಿಂತ ಮುಂಚೆನೇ ಎಲ್ಲರೂ ಸೊ ಶುಭ ಹಾರೈಸಿದ್ರು. ಬಟ್ ದಟ್ಸ್ ಹೌ ಮೆನ್ ವಿಲ್ ಬಿ ನೋ. ಸೊ ನಮ್ಮ ಬಾಯ್ಸ್ ಅಂದರೆ ಕೇಳಬೇಕಾ? ಥ್ಯಾಂಕ್ ಯು ಗಾಯ್ಸ್. ಸೊ ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಅ ಲಾಟ್ ವೈಲ್ ಲುಕಿಂಗ್ ಎಟ್ ದ ಮೌಂಟೇನ್ಸ್ ಆ್ಯಂಡ್ ವಿಲ್ ಮಿಲ್ಸ್. ಐ ರಿಯಲಿ ಮಿಸ್ ಯು ಅ ಲಾಟ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ನೆಕ್ಸ್ಟ್ ರೈಡ್ ಆಲ್ರೆಡಿ ಪ್ಲ್ಯಾನ್ ಆಗಿದೆ, ಸೊ ಅಲ್ಲಿ ಸಿಗೋಣ. ಬಟ್ ಟು ಬಿ ಫ್ರ್ಯಾಂಕ್, ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಗಾಯ್ಸ್ ಆ್ಯಂಡ್ ಯುವರ್ ವೆಲ್ ವಿಶಸ್. ಐ ಥಿಂಕ್ ಗಿವ್ ಮಿ ಎ ಗ್ರೇಸ್. ಎಲ್ಲಿ ನೋಡಿದ್ರು ಬೆಟ್ಟದ ಮೇಲೆ ವಿಂಡ್ ಮಿಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಪ್ರೋ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆ ಕಡೆ ವಿಂಡ್ ಮಿಲ್ಸು, ಈ ಥರ ಎಂಟಿ ರೋಡು, ಅರ್ಲಿ ಮಾರ್ನಿಂಗು, ವಾವ್ ಬ್ಯೂಟಿಫುಲ್. ನೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಬಟ್ ಅದೇ ಹೇಳಿದ್ನಲ್ಲ, ಗೋಪ್ರೋ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರೈಡಿಂಗ್ ಮಾತ್ರ ಇದೆಯಲ್ಲ ಸೂಪರ್ಬ್ ಆಗಿದೆ. ವಾವ್, ಸೋ ಬ್ಯೂಟಿಫುಲ್ ಯಾರು. ಚಿತ್ರದುರ್ಗ ಲೆಫ್ಟ್ ಹೋಗಬೇಕು. ಸೊ ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ, ಆನಂದ್ನು ಮ್ಯಾಪ್ ಹಾಕ್ಕೊಂಡಿಲ್ಲ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಎಸ್, ಲೆಫ್ಟ್ ಅಂತ ತೋರಿಸ್ತಾ ಇದೆ. ಲೆಫ್ಟಿಗೆ ಎಳ್ಕೊಳ್ಳೋಣ, ಏನಾಗುತ್ತೆ ನೋಡೋಣ ಆಮೇಲೆ. ಬಟ್ ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋದು ಇದರಲ್ಲೇ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಬಟ್ ಫಸ್ಟ್ ಡೆಸ್ಟಿನೇಷನ್ ಚಿತ್ರದುರ್ಗ ಫೋರ್ಟ್ ಆಗಿರೋದ್ರಿಂದ ಚಿತ್ರದುರ್ಗ ಹೋಗೋಣ. ವಾವ್, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಗುರು. ಅಲ್ಲಿ ಆ ವಿಂಡ್ ಮಿಲ್ಸ್ ಇದೆಯಲ್ಲ, ಅದು ಫಾಗಲ್ಲಿ ತುಂಬೋಗ್ಬಿಟ್ಟಿದೆ ಆ ಕಡೆ ಎಂಡಲ್ಲಿರೋದು. ಬಟ್ ಬ್ಯೂಟಿಫುಲ್. ವೆರಿ ಕ್ಲೋಸ್ ಟು ದ ವಿಂಡ್ ಮಿಲ್ಸ್. ಬಟ್ ಇವಾಗ ಯಾರನ್ನಾದರೂ ರೂಟ್ ಕೇಳಬೇಕು, ಸೊ ಫೋರ್ಟ್ಗೆ ಹೆಂಗೆ ಹೋಗೋದಂತ. ಬಟ್ ಯಾರೂ ಸಿಗ್ತಾ ಇಲ್ಲ ರೋಡಲ್ಲಿ, ಒಂದು ಅಂಗಡಿ ಕೂಡ ಇಲ್ಲ ಇಲ್ಲಿ. ಇವ್ರಿಗೆ ಗೊತ್ತಿರುತ್ತೆ, ಕೇಳೋಣ. ಮೇಡಮ್, ಚಿತ್ರದುರ್ಗ ಫೋರ್ಟಿಗೆ ಹೆಂಗೆ ಹೋಗ್ಬೇಕು? ಹಾಂ, ಚಿತ್ರದುರ್ಗ ಕೋಟೆಗೆ. ಹಿಂಗೆ ಮೇನ್ ರೋಡಲ್ಲಿ ಹೋಗೋಕ್ಕಾಗಲ್ವಾ? ಮೇನ್ ರೋಡಿಂದನಾ? ಇಲ್ಲ, ಈ ಕಡೆ ಹೋದರೆ ಸೀದಾ ಆಗುತ್ತಾ? ಓಕೆ 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 ಓಕೆ. ಚಿತ್ರದುರ್ಗ ಕೋಟೆಗೆ ಮೇನ್ ರೋಡಲ್ಲೇ ಹೋಗ್ಲಾ? ಮೇನ್ ರೋಡಲ್ಲೇ ಹೋಗ್ಲಾ? ಓಕೆ ಓಕೆ, ಸರ್ವಿಸ್ ರೋಡಲ್ಲಿ ಹೋಗ್ತೀನಿ. ಓಕೆ 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 ಮೇಡಮ್, ಥ್ಯಾಂಕ್ ಯು.
ಸೊ ಇಲ್ಲಿ ಒಂದು ಬೈಪಾಸ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಸಮಥಿಂಗ್ ಬರುತ್ತೆ, ಅಲ್ಲಿ ಹೋದರೆ ಅವ್ರು ಹೇಳ್ತಾರೆ. ಬಟ್ ಚೆನ್ನಾಗಿದೆ ಗುರು. ಓಕೆ, ಅವ್ರು ಹೇಳಿರೋ ಬೈಪಾಸ್ ಇದು ಅನಿಸುತ್ತೆ. ಓ ಅಣ್ಣ, ರಿಕ್ಷಾ ಅಣ್ಣ. ಎಸ್, ಈ ಬೈಪಾಸ್ ಅನಿಸುತ್ತೆ ಇದು. ಇಲ್ಲಿಂದ ಕೇಳಬೇಕು, ಯಾರು ರಿಕ್ಷಾ ಅಣ್ಣ ಅವ್ರಿಗೆ ಕೇಳಿದ್ರೆ ಗೊತ್ತಾಗಿರುತ್ತೆ. ಸರ್ ಇಲ್ಲಿ ಕೋಟೆಗೆ ಹೆಂಗೆ ಹೋಗ್ಬೇಕು? ಹಾಂ, ಕೋಟೆಗೆ ಇದೇ ರೋಡಲ್ಲ, ಅಲ್ಲಿ ಬೈಕ್ ಹೋಗ್ತಲ್ಲ? ಓಕೆ, ಹಾಂ, ಓಕೆ, ಸರ್ಕಲಲ್ಲಿ ಲೆಫ್ಟು. ಓಕೆ ಸರ್, ಥ್ಯಾಂಕ್ ಯು. ಸ್ಟ್ರೈಟ್. ಇಲ್ಲೊಂದು ನೇಮ್ ಬೋರ್ಡ್ ಇದೆ, ಎಲ್ಲಂತ ನೋಡೋಣ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಓಕೆ, ಓನ್ಲಿ 1.5 ಕಿಲೋಮೀಟ್ರಾ? ಯಾ, ದಿಸ್ ಇಸ್ ದ ರೈಟ್ ವೇ. ಹಾಂ, ಇಲ್ಲಿ ಯಾವ ಕಡೆ ಗುರು? ಸರ್ ಕೋಟೆಗೆ ಯಾವ ಕಡೆ? ಸ್ಟ್ರೇಟಾ? ಓಕೆ ಸರಿ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಒಂದು 5-6 ಜನ ಹತ್ರ ಕೇಳಿದ್ನೇನೋ ಕೋಟೆಯಲ್ಲಿ ಅಂತ. ಅದೇ ಒಂಥರ ಮಜಾ ಈ ಮ್ಯಾಪ್ ಹಾಕೊಂಡು ಹೋಗೋಕ್ಕಿಂತ. ತುಂಬ ಚೆನ್ನಾಗಿರುತ್ತೆ, ಅವ್ರನ್ನ ಇಂಟ್ರ್ಯಾಕ್ಷನ್ ಮಾಡ್ದಂಗೂ ಆಗುತ್ತೆ. ಇಲ್ಲಿನ ಅವ್ರು ಆಡೋ ಭಾಷೆಯ ಮಾತಿನ ದಾಟಿನೂ ಕೇಳ್ದಂಗೆ ಆಗುತ್ತೆ. ಒಂಥರ ಡಿಫ್ರೆಂಟ್ ಅನುಭವ. ಸರ್, ಫೋರ್ಟ್ ಎಂಟ್ರೆನ್ಸ್ ಇದೆನಾ? ಎಲ್ಲಿ ಮಾಡ್ಬೋದು ಪಾರ್ಕಿಂಗು? ಓ ಮೈ ಗಾಡ್, ಫೈನಲಿ ಒಳ್ಳೆ ಕಡೆ ಪಾರ್ಕಿಂಗ್ ಮಾಡ್ಬೇಕು ಗುರು. ಎಲ್ಲಿ ಮಾಡೋಣ? ಇಲ್ಲೇ ಮಾಡೋಣ. ಫೈನಲಿ ಚಿತ್ರದುರ್ಗ ಫೋರ್ಟ್. ಆರ್ಕಿಟೆಕ್ಚರ್ ಸೈಕಾಗಿದೆ. ಎವ್ರಿಥಿಂಗ್ ಇಸ್ ಕಾರ್ವ್ಡ್ ಇನ್ ಸ್ಟೋನ್ ಓನ್ಲಿ. ಕಲ್ಲಲ್ಲೇ ಬಿಲ್ಡ್ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ. ಬಟ್ ಹಿಸ್ಟ್ರಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್. ಸೂಪರ್, ಲೆಟ್ಸ್ ಸಿ. ಫೈನಲಿ ಚೈಲ್ಡ್ಹುಡ್ ಡ್ರೀಮು. ಸೊ ಒನಕ್ಕೆ ಹೋಗ್ಬೋದು ಕಿಂಡಿ ನೋಡ್ಬೇಕಂತ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದೀನಿ. ಏನೇನು ಕಾಣಿಸ್ತಾ ಇಲ್ಲ. ಶಿಟ್, ಐ ಕಾಂಟ್ ಬಿಲೀವ್ ದಿಸ್ ಯಾರ್. ಆ್ಯಕ್ಚುಲಿ ಇದ್ದೇ ಪ್ಲೇಸಲ್ಲಿ ಒನಕೆ ಹೋಗುವ. ಸೊ ಕೋಟೆ ಒಳಗೆ ನುಗ್ದವ್ರನ್ನ ಹೊಡೆದಾಕಿರೋದು ಅನಿಸುತ್ತೆ. ಗ್ರೇಟ್ ಯಾರ್. ವೈಬ್ ಇದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ. ಬಟ್ ಫುಲ್ ಕಲ್ಲಿಂದ ಮುಚ್ಚೋಗ್ಬಿಟ್ಟಿದೆ. ಬಟ್ ಲೈಟ್ ಏನೂ ಕಾಣಿಸಲ್ಲ. ಓ ಮೈ ಗಾಡ್. $2,500 ಎಕರೆ ಜಾಗ ನೋಡಲಿಕ್ಕೆ ದಮ್ ಬೇಕು.
ಹಲೋ ಮಚ್ಚ ದಮ್ ಬೇಕು 2500 ಅಷ್ಟೇ 45 ಮಿನಿಟ್ಸ್ ತೋರಿಸ್ತಾರೆ. ಇಲ್ಲಿನ ಗೈಡು 2500 ಎಕರೆನ 45 ಮಿನಿಟ್ಸಲ್ಲಿ ತೋರಿಸ್ತಾರಂತೆ. ಅದನ್ನೇ ಆಫರ್ ಮಾಡಿರೋದು ನಮಗೆ.